ನನಗೆ ಗೊತ್ತಿಲ್ಲ, ನನಗೆ ಆ ಥರ ನನಗೇನು ನನ್ನ ಅರಿವಿಗೂ ಬಂದಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಏನೋ ಬರ್ತಿರ್ತಾರೆ, ಟಿಕೆಟ್ ಆಕಾಂಕ್ಷಿಗಳು ಬರ್ತಿರ್ತಾರೆ, ಕೇಳ್ತಾ ಇರ್ತಾರೆ, ಏನಾದ್ರು ಮಾಡ್ತಿರ್ತಾರೆ. ನಾನು ಅದಕ್ಕೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ. ನಾನು ಕೇಳಬಾರ್ದು ಅಂತ ಹೇಳೋಕ್ಕಾಗಲ್ಲ. ಮೈಸೂರು ಕೊಡಗಿನ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಪಕ್ಷದಲ್ಲಿ ಅವರು ಒಂದು ಪಕ್ಷದ ಒಂದು ಸದಸ್ಯರಾಗಿದ್ದರೆ ಅವ್ರು ಕೇಳ್ಬೋದು, ಟಿಕೆಟನ್ನು ಕೇಳುವಂಥ ಹಕ್ಕು ಅವ್ರಿಗಿರುತ್ತೆ, ಕೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟು ಹೊರತಾಗಿ ನಾನು ಈಗಲೇ ಹೇಳ್ತೀನಿ, 10 ವರ್ಷ ಅವ ಸಂಸದನಾಗಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ. ನಂತರ ಕೆಲಸ ಮಾಡಲಿಕ್ಕೆ ನಾನು ಇವಾಗ ಹೇಳ್ಬಿಡ್ತೀನಿ, ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ನಾನೊಬ್ಬ ಜರ್ನಲಿಸ್ಟಾಗಿ ಬಂದವ ನಾನು. ಹಾಗಾಗಿ ಒಬ್ಬ ಜರ್ನಲಿಸ್ಟು ಕಮ್ ಪೊಲಿಟಿಷಿಯನ್ ನಾನು. ಹಾಗಾಗಿ ನನ್ನ ಕೆಲಸನ ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಲ್ಲ. ಇದರ ಆಚೆಗೆ ರಾಜಕಾರಣದಲ್ಲಿ ದ್ವೇಷ, ಅಸೂಯೆಗಳು ಜಾಸ್ತಿ ಇರ್ತವೆ. ಏನೇ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಆ ತಾಯಿ ಚಾಮುಂಡಿಯಲ್ಲಿ ಅಚಲವಾದಂಥ ವಿಶ್ವಾಸ ಇಟ್ಟಿದ್ದೀನಿ. ಈಗ ನಮ್ಮನ್ನು ಯಾರು ನಮ್ಮ ಬಗ್ಗೆ ಅಸೂಯೆ ಇಟ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ, ಪ್ರೀತಿಸುವಂಥವ್ರ ಹಾರೈಕೆಯೂ ಭಾಳ ದೊಡ್ಡದಿರುತ್ತೆ. ಹಾಗೆ ದೇಶಕ್ಕೆ ಮೋದಿ ಬೇಕು ಅಂತ ಕೋಟ್ಯಾಂತರ ಜನ ಹಾರೈಕೆಯನ್ನು ಅವರ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅವ್ರ ಹಾರೈಕೆಯ ಮುಂದೆ, ಅವರ ಆಶೀರ್ವಾದದ ಮುಂದೆ ಯಾರೋ ಒಂದಷ್ಟು ಜನರ ಅಸೂಯೆ ಶಾಪ ತಟ್ಟೋದಿಲ್ಲ. ಹಾಗೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ, ಅವರ ಆಶೀರ್ವಾದದ ಮುಂದೆ ಇದು ಯಾವುದೂ ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ. ನಾನು ತಾಯಿ ಚಾಮುಂಡಿಯ ಪರಮ ಭಕ್ತ. ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು, ಆದರೆ ತಾಯಿ ಚಾಮುಂಡಿ ಏರಿರೋದು ಸಿಂಹವನ್ನು, ತನ್ನ ವಾಹನವನ್ನು ಅವಳು ಕೈ ಬಿಡಲ್ಲ.